ಇದಂತೂ ಯಪ್ಪ ಏನ್ರಿ ಹೆಂಗೆ ಲೈಫಲ್ಲಿ ಒಂದು ಕಡೆಗೆ ಚಿನ್ನದ ದರ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ, ನಾವು ಹೆಂಗಪ್ಪ ಅಂಗಡಿ ನಡೆಸಬೇಕು ಅನ್ನುವಂಥ ಟೆನ್ಷನ್ನಲ್ಲಿ ಅಂಗಡಿ ಮಾಲೀಕರಿದ್ದರೆ ಗ್ರಾಹಕರು ಹೆಂಗಪ್ಪ ಕೊಂಡ್ಕೊಳ್ಳೋದು ಅಂಥೇಳಿ ಅವ್ರ ಅಂಗಡಿಗೆ ಹೋಗ್ತಾ ಇಲ್ಲ. ಇನ್ನೊಂದು ಕಡೆ ಇದು ಯಾವಾಗ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇರಬೇಕಾದ್ರೆ ಕಳ್ಳರು ಇದನ್ನೇ ಅವಕಾಶ ಮಾಡ್ಕೊಂಡ್ಬಿಟ್ಟು ಕದಿಯೋ ಕೆಲಸ ಮಾಡ್ತಾರಲ್ರಿ. ಅದು ಹೆಂಗೆ ಮಾಲೀಕರು ಹೋಲ್ಸೇಲಲ್ಲಿ ಒಂದು 3 kg ಚಿನ್ನ ಮಾರಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ 2 kg ಚಿನ್ನವನ್ನೇ ತೊಗೊಂಡು ಜೂಟ್ ಆಗ್ಬಿಡೋದಾ? ಯಾರು ಜೂಟಾಗಿದ್ದು, ಎಲ್ಲಾಗಿದ್ದು, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ 3 ಕೋಟಿ ಚಿನ್ನದ ದೋಖ, 1 ಕೆಜಿ 850 ಗ್ರಾಂ ಚಿನ್ನದೊಂದಿಗೆ ಅಬೇಸ್. ಖರೀದಿ ನೆಪದಲ್ಲಿ ಚಿನ್ನ ಸಮೇತ ಎಸ್ಕೆ. ಬೆಂಗಳೂರಲ್ಲಿ ಇಂಥದ್ದೊಂದು ಸಿನಿಮೀಯ ಶೈಲಿಯ ಚಿನ್ನ ಕಳುವು ಘಟನೆಯೊಂದು ನಡೆದಿದೆ. ನಗರದ ಮಲ್ಲೇಶ್ವರದ ಸಂಪಿಗೆ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಹಲ್ಸೂರು ಬಳಿ ನಗರದ ಪೇಟೆಯಲ್ಲಿ ಮಹೇಂದ್ರ ಕುಮಾರ್ ಜೈನ್ ಅನ್ನೋರ ಜ್ಯುವೆಲರಿ ಶಾಪ್ ಇದೆ. ಕಳೆದ 16ನೇ ತಾರೀಕಿನಂದು ಮಾಲೀಕ ಮಹೇಂದ್ರ ಕುಮಾರ್ ಜೈನ್ಗೆ ಗೌತಮ್ ಅನ್ನುವ ವ್ಯಕ್ತಿ ಫೋನ್ ಮಾಡಿದ್ದ. ನನ್ನ ಸ್ನೇಹಿತ ಪರೇಶ್ ಸೋನಿ ಅನ್ನುವ ಹೋಲ್ಸೇಲ್ ವ್ಯಾಪಾರಿ ಇದ್ದಾರೆ, ಅವರಿಗೆ 3 ಕೆಜಿ ಚಿನ್ನ ಬೇಕಾಗಿದೆ ಅಂದಿದ್ರು. ಆ ಮೂಲಕ ಚಿನ್ನಕ್ಕೆ ಗ್ಯಾಂಗ್ ಬಲೆ ಬೀಸಿತ್ತು. ಇನ್ನು ಗೌತಮ್ ಮಾತಿಗೆ ಮರುಳಾದ ಮಹೇಂದ್ರ ಕುಮಾರ್ ಜೈನ್ ಮತ್ತು ಸಿಬ್ಬಂದಿ 3 ಕೆಜಿ ಚಿನ್ನದೊಂದಿಗೆ ಕಚೇರಿಗೆ ಹೋಗಿದ್ರು. 3 ಕೆಜಿ ಸೇಲ್ ಖುಷಿಯಲ್ಲಿದ್ದ ಮಾಲೀಕ ತನ್ನ ಸಿಬ್ಬಂದಿ ಜೊತೆಗೆ ಮಲ್ಲೇಶ್ವರದ 6ನೇ ಕ್ರಾಸ್ನ ಪರೇಶ್ ಸೋನಿ ಕಚೇರಿಗೆ ಹೋಗಿದ್ರು. ಈ ವೇಳೆ ಅಲ್ಲಿ ಪರೇಶ್ ಸೋನಿ, ಶ್ಯಾಮ್, ಚಂದ್ರಶೇಖರ್ ಅನ್ನೋರನ್ನ ಪರಿಚಯ ಮಾಡಿದ್ರು. 3 ಕೆಜಿ ಚಿನ್ನದಲ್ಲಿ 1 ಕೆಜಿ 850 ಗ್ರಾಂ ಚಿನ್ನದ ವಿವಿಧ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡಿದ್ರು. ಜ್ಯುವೆಲರಿ ಶಾಪ್ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ಗೆ ಕರೆ ಮಾಡಿದಂಥ ಗೌತಮ್ ಅನ್ನೋ ವ್ಯಕ್ತಿ ಏನಿದ್ರು 3 ಕೆಜಿ ಚಿನ್ನಾಭರಣ ಹೋಲ್ಸೇಲ್ ಆಗಿ ಬೇಕಾಗಿದೆ, ಹಾಗಾಗಿ ನಗರದ ಪೇಟೆಯಲ್ಲಿರುವಂಥ ಜ್ಯುವೆಲರಿ ಶಾಪ್ನಿಂದ ಮಲ್ಲೇಶ್ವರಂ ಸಂಪಿಗೆ ರಸ್ತೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದರು. ಸಂಪಿಗೆ ರಸ್ತೆಯಲ್ಲಿರುವಂಥ ಪರೇಶ್ ಸೋನಿ ಎಂಬುವರ ಕಚೇರಿಗೆ ತೆಗೆದುಕೊಂಡು ಹೋದಂಥ ವೇಳೆಯಲ್ಲಿ ಅಲ್ಲಿ ಚಂದ್ರಶೇಖರ್ ಮತ್ತು ಶ್ಯಾಮ್ ಅಂತ ಇನ್ನಿಬ್ಬರು ಕೂಡ ಆ ಕಚೇರಿಯಲ್ಲಿ ಇರ್ತಾರೆ. ಯಾವಾಗ 3 ಕೆಜಿ ಚಿನ್ನಾಭರಣವನ್ನು ನೋಡಿದಂಥ ಆರೋಪಿಗಳೇನಿದ್ರು ಅದರಲ್ಲಿ 1 ಕೆಜಿ 850 ಗ್ರಾಂ ಚಿನ್ನವನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಡಿಸೈನ್ ಸೆಲೆಕ್ಟ್ ಮಾಡುವ ನೆಪದಲ್ಲಿ ಅಸಲಿ ಆಟ 1 ಕೆಜಿ 850 ಗ್ರಾಂ ಚಿನ್ನದ ಜೊತೆ ಎಸ್ಕೆ. ಚಿನ್ನವನ್ನ ಸೆಲೆಕ್ಟ್ ಮಾಡಿದ ಚಂದ್ರಶೇಖರ್ ಪಕ್ಕದ ಚೇಂಬರ್ ನಲ್ಲಿ ಅದರ ತೂಕ ಮತ್ತು ಡಿಸೈನ್ ಗಳನ್ನ ಬರೆದುಕೊಳ್ತಾ ಇದ್ರು. ಅದಾದ ಕೆಲವೇ ಕ್ಷಣದಲ್ಲಿ ಚಂದ್ರಶೇಖರ್ 1 ಕೆಜಿ 850 ಗ್ರಾಂ ಚಿನ್ನದ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ. ಇದನ್ನ ನೋಡಿದ ಪರೇಶ್ ಸೋನಿ, ಶ್ಯಾಮ್ ಕೂಡ ಚಂದ್ರಶೇಖರ್ನನ್ನ ನೋಡೋದಾಗಿ ಕೆಳಗೆ ಹೋಗಿದ್ದಾರೆ. ಅದಾಗಿ ಕೆಲವೇ ಕ್ಷಣದಲ್ಲಿ ಮೂವರು ಚಿನ್ನದ ಸಮೇತ ಎಸ್ಕೇಪ್ ಆಗಿದ್ದಾರೆ. 1 ಕೆಜಿ 850 ಗ್ರಾಂ ಚಿನ್ನವನ್ನ ಕಸಿದು ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನಡೆದಿರುವಂತದ್ದು. ಸಂಪಿಗೆ ರಸ್ತೆ 6 ಕ್ರಾಸ್ನ ಆ ಜಾಗದಲ್ಲೂ ಕೂಡ ನಾನು ಇದ್ದೀನಿ. ಈಗ 6 ಕ್ರಾಸ್ ನಲ್ಲಿ ಇರುವಂತಹ ಡೈಮಂಡ್ ಅಂಡ್ ಜ್ಯುವೆಲರ್ಸ್ ಅಂತ ಬೋಲ್ಟ್ ಕಾಣ್ತಾ ಇದೆ. ಇದರಲ್ಲಿ ಆ ಪರಮೇಶ್ ಸೋನಿ ಅನ್ನೋರು ಒಂದು ಕಚೇರಿ ಮಾಡ್ಕೊಂಡಿರ್ತಾರೆ. ಕಳೆದ 16ನೇ ತಾರೀಕು ಆ ಪರಮೇಶ್ ಸೋನಿ ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿ ಮಹೇಂದ್ರ ಕುಮಾರ್ ಜೈನ್ ಅಂತ ಹೇಳಿ ಇವರು ನಗರದ ಪೇಟೆಯಲ್ಲಿ ಜ್ಯುವೆಲರಿ ಶಾಪ್ ಇದೆ, ಅವರಿಗೆ ಕರೆ ಮಾಡಿ 3 ಕೆಜಿ ಚಿನ್ನ ಬೇಕಾಗಿದೆ, ಹೋಲ್ಸೇಲ್ ಆಗಿ ತಗೋತೀನಿ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕರೆಸುವಂತದ್ದು. ಹಾಗಾಗಿ 3 ಕೆಜಿ ಚಿನ್ನದೊಂದಿಗೆ ಬಂದಂತ ಮಹೇಂದ್ರ ಕುಮಾರ್ ಜೈನು ಮತ್ತೆ ಅವರ ಸಿಬ್ಬಂದಿ ಏನಿದ್ರು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಂತ ವೇಳೆಯಲ್ಲಿ ಪರಮೇಶ್ ಸೋನಿ ಮತ್ತೆ ಆ ಚಂದ್ರಶೇಖರ್ ಮತ್ತೆ ಶ್ಯಾಮ್ 3 ಜನ ಇಲ್ಲಿರ್ತಾರೆ. ಯಾವಾಗ 3 ಕೆಜಿ ಚಿನ್ನದಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣದ ಡಿಸೈನ್ ಗಳನ್ನ ಸೆಲೆಕ್ಟ್ ಮಾಡಿ ಆ ನಂತರದಲ್ಲಿ ಪಕ್ಕದಲ್ಲಿ ಆಫೀಸಲ್ಲಿ ಇರುವಂತ ಪಕ್ಕದ ಮತ್ತೊಂದು ಚೇಂಬರ್ ನಲ್ಲಿ ಅದನ್ನ ಲೀಸ್ಟ್ ಮಾಡುವ ನೆಪದಲ್ಲಿ ಚಂದ್ರಶೇಖರ್ ಏನು ಆ ಚಿನ್ನವನ್ನ ತೆಗೆದುಕೊಂಡು ಈ ಮೆಟ್ಟಿಲ ಮುಖಾಂತರ ಓಡೋಗ್ತಾನೆ. ಆ ಓಡೋದ ನಂತರದಲ್ಲಿ ಜೊತೆಗಿದ್ದಂತ ಆ ಪರಮೇಶ್ ಸೋನಿ ಮತ್ತೆ ಶ್ಯಾಮ್ ಏನಿದ್ರು ಯಾಕೆ ಓಡೋದ್ರು, ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಇವರಿಬ್ರು ಕೂಡ ಹಿಂದೆ ಈ ಮೆಟ್ಲಿಂದ ಇಳಿದು ಬಿಲ್ಡಿಂಗ್ 1 ಕೆಜಿ 850 ಗ್ರಾಂ ಸಮೇತ ಎಸ್ಕೇಪ್ ಆಗಿರುವಂತದ್ದು. ಈ ಸಂಬಂಧಪಟ್ಟಾಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಆ ಚಿನ್ನ ಕಳೆದುಕೊಂಡಂತ ಮಾಲೀಕ ಏನಿದ್ರು ಅವರು ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಏನಾಗ್ತಿದೆ ಅಂತ ತಿಳಿಯುವ ಮೊದಲೇ ಚಿನ್ನ ಕಳುವಾಗಿದ್ದನ್ನ ನೋಡಿ ಮಾಲೀಕ ಮಹೇಂದ್ರ ಕುಮಾರ್ ಶಾಕ್ ಆಗಿದ್ದಾನೆ. ನಂತರ ಚಿನ್ನದ ಮಾಲೀಕ ಮತ್ತು ಸಿಬ್ಬಂದಿ ಪರಸ್ಪರ ಫೋನ್ ಮಾಡಿಕೊಂಡು ಹಲವು ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ತಾವು ಮೋಸ ಹೋಗಿರೋದು ಗೊತ್ತಾಗ್ತಾ ಇದ್ದಂತೆ ಜ್ಯುವೆಲರಿ ಶಾಪ್ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಸೆಲೆಕ್ಟ್ ಮಾಡ್ಕೊಂಡಿದ್ದಂತ 1 ಕೆಜಿ 850 ಗ್ರಾಂ ಚಿನ್ನವನ್ನ ಆರೋಪಿ ಚಂದ್ರಶೇಖರ್ ಬ್ಯಾಗ್ ಸಮೇತ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಅದನ್ನು ನೋಡಿದಂತ ಇತರೆ ಆರೋಪಿಗಳು ಕೂಡ ಆತನನ್ನು ಹುಡುಕಿಕೊಂಡು ಬರ್ತೀವಿ ಅಂತೇಳಿ ಅಲ್ಲಿಂದ ಆಚೆ ಕಡೆ ಬರುವಂತದ್ದು. ಇದಾದ ಅರ್ಧ ಗಂಟೆಗಳಾದ್ರೂ ಕೂಡ ಮೂವರು ಕೂಡ ಚಿನ್ನದ ಸಮೇತ ವಾಪಸ್ ಬರೋದಿಲ್ಲ. ಆ ಸಂದರ್ಭದಲ್ಲಿ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ಗೆ ಅರಿವಾಗುತ್ತೆ ತಾನು ಮೋಸ ಹೋಗಿದ್ದೀನಿ ಅಂತೇಳಿ. ಕೊನೆಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಆರೋಪಿಗಳ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಸದ್ಯ ಪೊಲೀಸರ ವಿವಿಧ ತಂಡಗಳು ಆರೋಪಿಗಳ ಹುಡುಕಾಟ ನಡೆಸಿದ್ದು ಕೆಲವರು ಮುಂಬೈನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅನ್ನುವ ಮಾಹಿತಿ ಇದೆ. ಆರೋಪಿಗಳು ಒಂದು ನೆಟ್ವರ್ಕ್ ಆಗಿ ಕೆಲಸ ಮಾಡ್ತಾ ಇರುವ ಸಾಧ್ಯತೆ ಇದ್ದು, ಇನ್ನು ಅಧಿಕ ಲಾಭದ ಆಸೆಗೆ ಬಿದ್ದ ಮಾಲೀಕ ಚಿನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.